ಬೆಳಗಾವಿ ಖಾಸಗಿ ಶಾಲಾ ಸಿಬ್ಬಂದಿ ವರ್ಗವು ಇಂದು ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಹಲವಾರು ವರ್ಷಗಳಿಂದ ಬಾಕಿ ಉಳಿದಿರುವ ಅನುದಾನವನ್ನು ಬಿಡುಗಡೆ ಮಾಡಬೇಕೆಂದು ಹಾಗೂ ತಮ್ಮ ಇತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆಯಲ್ಲಿ ಸಾವಿರಾರು ಶಿಕ್ಷಕರು, ಬೋಧಕೇತರ ಸಿಬ್ಬಂದಿ ಮತ್ತು ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಭಾಗವಹಿಸಿದ್ದು, ಬೆಳಗ್ಗೆ ಚೆನ್ನಮ್ಮ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನಂತರ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಶಿಕ್ಷಕರು ಸಂಘದ ಮುಖಂಡರಾದ ಅನುದಾನ ರಹಿತ ಶಾಲೆ ಸಂಘಟನೆಗಳ ಕಾರ್ಯಾಧ್ಯಕ್ಷ ಎಸ್ ಮಲ್ಲಿಕಾರ್ಜುನ, ಖಾಸಗಿ ಶಾಲೆಗಳ ಸಿಬ್ಬಂದಿಗಳಿಗೆ ಕಳೆದ ಹಲವು ವರ್ಷಗಳಿಂದ ಅನುದಾನ ಸಿಕ್ಕಿಲ್ಲ, ಇದರಿಂದ ಶಿಕ್ಷಕರು ಮತ್ತು ಸಿಬ್ಬಂದಿ ಅಧಿಕಾರಿ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅನುದಾನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ವೇತನ ಅನುದಾನವನ್ನು ಬಿಡುಗಡೆ ಮಾಡುವ ಸಲುವಾಗಿ ಇವತ್ತು ರಾಜ್ಯಾದ್ಯಂತ ವಾಟಾ ನಾಗರಾಜರವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳು, ಸಿಬ್ಬಂದಿ, ವಿವಿಧ ಸಂಘಟನೆಗಳ ಒಕ್ಕೂಟವಾಗಿ ನಾವು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಇದು ಬಹಳ ಜ್ವಲಂತವಾದಂತ ಸಮಸ್ಯೆ, ಇವತ್ತು ಗಂಭೀರವಾದಂತ ಸಮಸ್ಯೆ. ಯಾರು ಸಮಾಜವನ್ನು ಕಟ್ಟಕತ್ತಾರೋ, ಯಾರು ಮಕ್ಕಳಿಗೆ ಇವತ್ತು ಉತ್ತಮವಾದಂತ ಶಿಕ್ಷಣವನ್ನು ನೀಡಕತ್ತಾರೋ ಅಂತವರ ಪರಿಸ್ಥಿತಿ ಇವತ್ತು ಏನಪ್ಪಾ ಅಂತಂದ್ರೆ, ಒಂದು ಕೂಲಿಗಾರರಿಗಿಂತಲೂ ಕಡೆಗಣಿಸುವಂತ ಕಾರ್ಯಕ್ರಮವನ್ನು ಇವತ್ತು ಸರ್ಕಾರಗಳು, ಒಂದೇ ಸರ್ಕಾರ ಅಂತ ಹೇಳತ್ತಿಲ್ಲ, ಹಿಂದಿನ ಸರ್ಕಾರಗಳು ಮಾಡ್ತಾ ಬಂದಿವೆ, ಈಗಿನ ಸರ್ಕಾರಗಳು ಇವತ್ತು ಮಾಡಿದಾವ್. ನಮ್ಮ ಶಿಕ್ಷಕರು ಕೂಲಿ ನಾಲಿ ಮಾಡಿ ಇವತ್ತು ಕೆಲಸವನ್ನ, ಹಳ್ಳಿಗಾಡಿನಲ್ಲಿ ಕೆಲಸವನ್ನ, ಕನ್ನಡ ಉಳಿಸುವಂತ ಕೆಲಸವನ್ನ ಮಾಡಕತ್ತಾರ. ಅವ್ರ ಸಲುವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಹತ್ರ ನಾನು ಬೇಡ್ಕೊಳ್ತಾ ಇದ್ದೇನೆ. ಇದು ಬಹಳ ಬಜೆಟ್ ಇಲ್ಲ, ಸುಮಾರು ನಾವು 20 ವರ್ಷಕ್ಕೆ ನಾವು ಅನುದಾನವನ್ನು ಕೇಳಕತ್ತಿಲ್ಲ, ಕನಿಷ್ಠ ಒಂದು 10 ವರ್ಷ ಆದ್ರೂ ಕೊಡಿ, ಬೇಡ ಒಂದು 5 ವರ್ಷ ಆದ್ರೂ ಕೊಡಿ. 5 ವರ್ಷಕ್ಕೆ ತಗೊಳ್ಳುವಂತ ವೆಚ್ಚ ನಾವು ಮಾಡಿದ್ದು 341 ಕೋಟಿ. ಆದ್ರೆ ಕೆಲವು ಅಧಿಕಾರಿಗಳು ಏನ್ ಮಾಡಿದಾರಪ್ಪ ಅಂತಂದ್ರೆ, ಸರ್ಕಾರವನ್ನ ದಿಗ್ಗ ತಪ್ಪಿಸುವಂತ ಕೆಲಸವನ್ನ ಮಾಡಾಕತ್ತಾರ. ಇದಕ್ಕೆ ಬಹಳ ಬಜೆಟ್ ಬೇಕು, ನೀವು ಇದಕ್ಕೆ ನಾವು ಒಪ್ಪಿಗೆ ಕೊಡಬಾರದು ಅಂತ ಹೇಳಿ ಮುಖ್ಯಮಂತ್ರಿ ಅವರನ್ನ ತಪ್ಪು ದಾರಿಗೆ ಎಳೆಯುವಂತ ಕಾರ್ಯವನ್ನು ಮಾಡಕತ್ತಾರ. ಅದಕ್ಕೆ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದೇಶವನ್ನು ಕಟ್ಟುವ, ನಾಡನ್ನು ಕಟ್ಟುವ, ಇವತ್ತು ಕನ್ನಡವನ್ನ ಉಳಿಸುವ, ಇವತ್ತು ಮಕ್ಕಳಿಗೆ ಅತ್ಯಂತ ಪೂರಕವಾದ, ಮಕ್ಕಳಿಗೆ ಭವಿಷ್ಯಕ್ಕೆ ಬೇಕಾದಂತ ಉತ್ತಮವಾದಂತ ಶಿಕ್ಷಣವನ್ನ ನೀಡುತ್ತಿರುವಂತ ಈ ನಮ್ಮ ಶಾಲೆಗಳಿಗೆ ದಯಮಾಡಿ ನೀವು ಅನುದಾನವನ್ನ ಕೊಡಬೇಕು. इनकलाब जिंदाबाद, इनकलाब जिंदाबाद, इनकलाब जिंदाबाद, इनकलाब जिंदाबाद, आवाज दो।